ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರುವಂತಹ ವಿಡಿಯೋನ ನಾನು ತೆಗೆದು ಇವತ್ತಿಗೆ 1 ವರ್ಷ ಆಯಿತು. ಹೋದ ವರ್ಷ ನನ್ನ ಮಗಳ ಬರ್ತ್ಡೇ ದಿವಸ ನಾನು ಬೆಳಗ್ಗೆ ಏನು ಮಾಡಿದೆ, ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು, ಅವಳು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲಿ ಮಾಡಿದ್ದು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಬೆಳಗಿನ ತಿಂಡಿಗೆ ನಾನು ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಅರಿಶಿನ ಎಲೆ ಕಡುಬು ಅಥವಾ ಪತೋಳಿ ಇದನ್ನು ರೆಡಿ ಮಾಡಿದ್ದೆ. ಹಾಗೆ ತಿಂಡಿ ಎಲ್ಲ ಆದಮೇಲೆ ನಾನು ಅವಳು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮನೆ ಹತ್ತಿರದಲ್ಲಿರುವಂತಹ ಬನಶಂಕರಿ ದೇವಸ್ಥಾನಕ್ಕೆ ನಾವು ಹೋದ್ವಿ. ಅರ್ಚನೆ ಹಾಗೆ ಲಿಂಬೆ ಆರತಿ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಇದ್ದು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಇದ್ದರೂ ಸಾಕು, ಮನಸ್ಸಿಗೆ ಒಂಥರ ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ಅಲ್ವಾ? ನಿಮಗೂ ಕೂಡ ಹಾಗೇನಾ? ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ಒಂಥರ ಮನಸ್ಸಿಗೆ ನಿರಾಳ ಅನಿಸುತ್ತಪ್ಪ. ಅವಳೇ ಗಾಡಿ ಓಡಿಸೋದ್ರಿಂದ ನಾವು 2 ವೀಲರಲ್ಲೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಮಧ್ಯಾಹ್ನ ಊಟಕ್ಕೆ ಚಟ್ಟಂಬಡೆ, ಲಡ್ಡು, ಕಾಯಿ ಸಾಸಿವೆ ಚಿತ್ರಾನ್ನ, ಆಚಾರಿ ಪನ್ನೀರು, ನೆಲ್ಲಿಕಾಯಿ ರಸಮ್, ಬೀಟ್ರೂಟು, ಮೊಸರು ಬಜ್ಜಿ ಇಷ್ಟನ್ನು ರೆಡಿ ಮಾಡಿದ್ವಿ. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಮನೆಯಲ್ಲೇ ಒಂದು ಮೂವಿ ಎಲ್ಲ ನೋಡಿದ್ವಿ. ಹಾಗೆ ಸಾಯಂಕಾಲ ಆದಮೇಲೆ ರಾತ್ರಿ ಡಿನ್ನರ್ ಎಲ್ಲಿ ಮಾಡೋಣ ಅಂತ ಯೋಚಿಸ್ತಿರ್ಬೇಕಾದ್ರೆ JP ನಗರದಲ್ಲಿರುವ ಐರಿಸ್ ಕಫೆಗೆ ಹೋಗೋಣ ಅಂತ ತೀರ್ಮಾನ ಮಾಡಿ ರೆಡಿಯಾಗಿ ಡಿನ್ನರ್ಗೆ ಅಲ್ಲಿಗೆ ಹೋದ್ವಿ. ತುಂಬ ಗ್ರೀನರಿಯಿಂದ ಕೂಡಿತ್ತು, ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಕಫೆ ಒಳಗಡೆ ಬೇಕಾದಷ್ಟು ಜಾಗ ಇತ್ತು. ಪ್ರಕೃತಿ ಮಧ್ಯೆ ಕೂತು ಫುಡ್ ಆರ್ಡ್ರ್ ಮಾಡಿ ತಿನ್ನುವಂತಹ ಒಂದು ಖುಷಿ ಇಲ್ಲಿ ಸಿಗತ್ತೆ ನಿಮಗೆ. ಇಂಗ್ಲೀಷ್ ಬ್ರೇಕ್ಫಾಸ್ಟ್ಗೆ ಹೆಸರು ಆಗಿರುವಂತಹ ಒಂದು ಈ ಐರಿಸ್ ಕಫೆನಲ್ಲಿ ನಾವು ಡಿನ್ನರ್ ಮಾಡೋದಕ್ಕೆ ಹೋಗಿದ್ವಿ. ನಾವು ಆರ್ಡ್ರ್ ಮಾಡಿರುವಂತಹ ಎಲ್ಲ ಫುಡ್ಡು ಕೂಡ ನಮಗೆ ಟೇಸ್ಟಲ್ಲಿ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಆವಕಾಡೋ ಸುಶಿ, ಕೊರಿಯನ್ ಟೋಫು ಕಿಮ್ಚಿ, ಲಸಾನಿಯಾ, ಬೆಸಿಲ್ ಕ್ರೀಮಿ ಪಾಸ್ತಾ, ಫಲ್ಫಿ ಕ್ರೀಮಿ ಆಮ್ಲೆಟ್, ಇದಿಷ್ಟು ನಾವು ತಗೊಂಡಿರುವಂಥದ್ದು. ಫುಡ್ ಎಲ್ಲವೂ ಕೂಡ ನಮಗೆ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು. ಅವ್ರು ಕೊಡುವಂತಹ ಒಂದು ಕ್ವಾಂಟಿಟಿಗೆ ಪ್ರೈಸ್ ಸ್ವಲ್ಪ ಜಾಸ್ತಿನೇನೋ ಅಂತ ನನಗನ್ನಿಸ್ತು. ಬಟ್ ಇವಾಗ ನಿಮಗೆ ಅಷ್ಟು ಕೂಲಾಗಿ ಕೂತ್ಕೊಂಡು ತಿನ್ನಬೇಕು ಅಂತಂದರೆ ಅಷ್ಟು ಕಾಸ್ಟು ಸಾಮಾನ್ಯವಾಗಿ ಎಲ್ಲ ಕಡೆ ಇದೆ. ಸರ್ವಿಸು, ಫುಡ್ ಟೇಸ್ಟು, ಆ್ಯಂಬಿಯನ್ಸು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಡಿನ್ನರ್ ಮಾಡಬೇಕಾದ್ರೆ ಮೊದಲೇ ಕೇಕ್ ಕೂಡ ಕಟ್ ಮಾಡಿದ್ವಿ. Happy birthday to you. Hooray! ಕೂಲಾಗಿ ಕೂತ್ಕೊಂಡು ನಿಧಾನವಾಗಿ ಡಿನ್ನರ್ ಮಾಡಬೇಕು ಅಥವಾ ಬ್ರೇಕ್ಫಾಸ್ಟ್ ಸವಿಬೇಕು, ಮಾತಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ರೆ JP ನಗರದಲ್ಲಿರುವ ಐರಿಸ್ ಕಫೆ ಒಂದೊಳ್ಳೆ ಜಾಗ ಅಂತಲೇ ಹೇಳ್ತೀನಿ. ಈ ವಿಡಿಯೋ ಮಾಡಿ ಆಗಲೇ 1 ವರ್ಷ ಆಗೋಯ್ತಾ. ಹಬ್ಬ ದಿನಗಳು ಎಷ್ಟು ಬೇಗ ಕಳೀತಾ ಇದೆ ಅಲ್ವಾ? ಇವತ್ತು ಹುಟ್ಟುಹಬ್ಬ ಆಚರಿಸ್ತಿರುವ ನನ್ನ ಮಗಳಿಗೆ ಶುಭಾಶಯಗಳೊಂದಿಗೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.